2 ಪ್ರಕರಣಗಳು ಮತ್ತು 2ರ ವಿಚಾರಣೆ ನಡೆದಿದ್ದು ಸುಪ್ರೀಂ ಕೋರ್ಟ್ನಲ್ಲಿ. ಒಂದು ಪ್ರಕರಣದಲ್ಲಿ ಬಿಜೆಪಿ ಸಚಿವ ವಿಜಯ್ ಶಾ ಇದ್ದಾರೆ. ಇನ್ನೊಂದರಲ್ಲಿ ಅಶೋಕ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಅಲಿಖಾನ್ ಮೊಹಮ್ಮದಾಬಾದ್ ಇದ್ದಾರೆ. ಇಬ್ಬರ ಪ್ರಕರಣಗಳನ್ನು ಸುಪ್ರೀಂ ಕೋರ್ಟ್ನ ಒಂದೇ ಪೀಠದಲ್ಲಿ ವಿಚಾರಣೆ ನಡೆಸಲಾಯಿತು. 2 ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ 3 ಐಪಿಎಸ್ ಅಧಿಕಾರಿಗಳ ಎಸ್ಐಟಿ ರಚಿಸೋಕೆ ಆದೇಶಿಸಿತು. 2 ಎಸ್ಐಟಿಗಳ ಸ್ವರೂಪ ಕೂಡ ಒಂದೇ ಆಗಿದೆ. 2ರಲ್ಲೂ ಐಜಿ ದರ್ಜೆಯ ಅಧಿಕಾರಿ ಮತ್ತು ಮಹಿಳಾ ಐಪಿಎಸ್ ಅಧಿಕಾರಿ ಇರ್ತಾರೆ. 2 ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಎನ್.ಕೆ. ಸಿಂಗ್ ಅವರ ಪೀಠ ಈ 2 ಪ್ರಮುಖ ಆದೇಶಗಳನ್ನು ನೀಡಿದೆ. 2 ಪ್ರಕರಣಗಳಲ್ಲಿ ಎಸ್ಐಟಿ ಈಗ ಏನನ್ನ ತನಿಖೆ ಮಾಡುತ್ತೆ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಹಿರಿಯ ಪತ್ರಕರ್ತ ಅಜಿತ್ ಅಂಜುಮ್ ಮಾಡಿರುವ ವಿಶ್ಲೇಷಣೆ ಇಲ್ಲಿದೆ. ವಿಜಯ್ ಶಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಮತ್ತು ಪ್ರೊಫೆಸರ್ ಮೊಹಮ್ಮದಾಬಾದ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು. 2 ಪ್ರಕರಣಗಳಲ್ಲಿ 2 ಮೊಕದ್ದಮೆಗಳ ನಡುವಿನ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಬೇಕು. 2 ಪ್ರಕರಣಗಳಲ್ಲಿ ಎಸ್ಐಟಿ ರಚನೆಗೆ ಸಂಬಂಧಪಟ್ಟಂತೆ ಅದೇನನ್ನ ತನಿಖೆ ಮಾಡುತ್ತೆ ಅಂತ ಹೇಳಲಾಗ್ತಿದೆ. ಎಲ್ಲವೂ ಎದುರಿಗಿರುವಾಗ ಏನ್ ತನಿಖೆ ಆಗಬೇಕಿದೆ? ವಿಜಯ್ ಶಾ ಅವರ ಹೇಳಿಕೆಯಲ್ಲಿ ಅವರ ವಿರುದ್ಧ ಪುರಾವೆಗಳಿವೆ. ಕರ್ನಲ್ ಸೋಫಿಯಾ ಖುರೇಶಿ ವಿರುದ್ಧ ಅವರು ನೀಡಿದ ಆ 1 ನಿಮಿಷದ ಹೇಳಿಕೆನೇ ಆ ಸಚಿವರನ್ನ ಬಂಧಿಸೋಕೆ ಸಾಕಾಗಿತ್ತು. ಆದರೆ ಆ ಸಚಿವರು ಇವತ್ತಿಗೂ ಹುದ್ದೆಯಲ್ಲೇ ಇದ್ದಾರೆ, ರಾಜಾರೋಷವಾಗಿ ಓಡಾಡ್ಕೊಂಡಿದ್ದಾರೆ. ಈಗ ಆ ಪ್ರಕರಣದಲ್ಲಿ ಎಸ್ಐಟಿ ಏನ್ ತನಿಖೆ ಮಾಡುತ್ತೆ? ಅದು ಮಧ್ಯಪ್ರದೇಶ ಸರ್ಕಾರ ತನ್ನ ಸಚಿವರನ್ನ ಉಳಿಸೋಕೆ ನಾಚಿಕೆ ಇಲ್ಲದೆ ಹಠ ಹಿಡಿದು ಕೂತಿರುವಾಗ ಎಂತಹ ತನಿಖೆ ಸಾಧ್ಯ? ಇನ್ನೊಂದ್ ಕಡೆ ಪ್ರೊಫೆಸರ್ ಅಲಿಖಾನ್ ಮೊಹಮ್ಮದಾಬಾದ್ ಅವರು ಫೇಸ್ಬುಕ್ ಪೋಸ್ಟ್ ನಲ್ಲಿ ಬರೆದಿರೋದು ಎಲ್ಲರ ಎದುರೇ ಇದೆ. ಅವರ ಪೋಸ್ಟ್ ನಲ್ಲಿ ವಿವಾದ ಆಗುವಂತದ್ದು ಏನನ್ನೂ ಬರೆಯಲಾಗಿಲ್ಲ. ಆದರೆ ಹರಿಯಾಣದ ಮಹಿಳಾ ಆಯೋಗ ಎಫ್ಐಆರ್ ದಾಖಲಿಸಿದೆ. ಆದರೆ ಅವರ ಪೋಸ್ಟ್ ನಲ್ಲಿನ ಯಾವ ಅಂಶಕ್ಕಾಗಿ ಮಹಿಳಾ ಆಯೋಗ ಎಫ್ಐಆರ್ ದಾಖಲಿಸಿದೆ? ಎಫ್ಐಆರ್ ನಲ್ಲಿ ಆಧಾರ ರೀತಿಯಲ್ಲಿ ಗಂಭೀರ ಸೆಕ್ಷನ್ಗಳನ್ನು ಹಾಕಲಾಗಿದೆ. ಅವರನ್ನ ಜೈಲಿಗೆ ಕಳಿಸೋದಕ್ಕೆ ಅಂತಾನೆ ಇದೆಲ್ಲವೂ ಆಗಿದೆ ಮತ್ತದು ಸ್ಪಷ್ಟವಾಗಿ ಕಾಣಿಸ್ತಿದೆ. ಹಾಗಿರುವಾಗ ವಿಜಯ್ ಶಾ ಪ್ರಕರಣದಲ್ಲಿ ಎಸ್ಐಟಿ ಮಾಡಿದಂತೆ ಈ ಪ್ರಕರಣದಲ್ಲೂ ಯಾಕೆ ಮಾಡಲಾಯಿತು? ವಿಜಯ್ ಶಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮಂಗಳವಾರ ರಾತ್ರಿ 10 ಗಂಟೆ ಒಳಗೆ ಎಸ್ಐಟಿ ರಚಿಸಬೇಕು ಅಂತ ಹೇಳಿತ್ತು. ಈ ಪ್ರಕರಣದಲ್ಲೂ ಸುಪ್ರೀಂ ಕೋರ್ಟ್ 24 ಗಂಟೆಗಳ ಒಳಗೆ ಎಸ್ಐಟಿ ರಚಿಸಬೇಕು ಅಂತ ಹೇಳಿದೆ. ಅಲ್ಲಿ ಎಸ್ಐಟಿಯಲ್ಲಿರುವ 3 ಐಪಿಎಸ್ ಅಧಿಕಾರಿಗಳು ಮಧ್ಯಪ್ರದೇಶದವರಾಗಿರಬೇಕು. ಆದ್ರೆ ಮಧ್ಯಪ್ರದೇಶದ ಮೂಲದವರಾಗಿರಬಾರದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇಲ್ಲೂ 3 ಐಪಿಎಸ್ ಅಧಿಕಾರಿಗಳು ಹರಿಯಾಣದವರಾಗಿರಬೇಕು. ಆದ್ರೆ ಹರಿಯಾಣ ಮೂಲದವರಾಗಿರಬಾರದು ಅಂತ ಹೇಳಲಾಗಿದೆ. ಹಾಗಾದ್ರೆ ಈ ಎಂಪಿ ಮತ್ತು ಹರಿಯಾಣ ಐಪಿಎಸ್ ಅಧಿಕಾರಿಗಳು ಏನ್ ತನಿಖೆ ಮಾಡ್ತಾರೆ? ಬಿಜೆಪಿ ನಾಯಕ ನಯಾಬ್ ಸಿಂಗ್ ಸೈನಿ ನೇತೃತ್ವದ ಹರಿಯಾಣ ಸರ್ಕಾರದ ಎಸ್ಐಟಿ ಪ್ರೊಫೆಸರ್ ಮೊಹಮ್ಮದಾಬಾದ್ ವಿರುದ್ಧ ಸಂಪೂರ್ಣ ಸ್ಕ್ರೀನ್ ಪ್ಲೇ ಬರೆಯುವಲ್ಲಿ ತೊಡಗಿಸಿಕೊಂಡಿದೆ. ಎಸ್ಐಟಿ ತನಿಖೆ ನಡೆಸುತ್ತಾ? ಆ ಫೇಸ್ಬುಕ್ ಪೋಸ್ಟ್ ಓದಿದ ನಂತರ ಅದರಲ್ಲಿ ಏನ್ ಬರೆಯಲಾಗಿದೆ ಅಂತ ಅರ್ಥ ಆಗ್ತಿಲ್ವಾ? ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಕೂಡ ಅದನ್ನ ಓದಿದ್ದಾರೆ. ಎಲ್ಲವೂ ಬಹಿರಂಗವಾಗಿದ್ದಾಗ, ಫೇಸ್ಬುಕ್ ಪೋಸ್ಟ್ನಲ್ಲಿ ಬರೆದಿದ್ದೆಲ್ಲವೂ ಎದುರಿಗೆ ಇರುವಾಗ ಅದರಲ್ಲಿ ಸೋಫಿಯಾ ಖುರೇಶಿ ಅವರನ್ನ ಅವಮಾನಿಸಲಾಗಿದೆ ಅಂತ ಯಾರಾದ್ರೂ ಹೇಳೋಕೆ ಸಾಧ್ಯನಾ? ಅದರಲ್ಲಿ ದೇಶದ ಏಕತೆ ಮತ್ತು ಸಮಗ್ರತೆಯ ಮೇಲೆ ದಾಳಿಯಾಗಿಲ್ಲ. ಅದರಲ್ಲಿ ಯಾವುದೇ ದೇಶ ವಿರೋಧಿ ವಿಷಯಗಳನ್ನ ಹೇಳಲಾಗಿಲ್ಲ. ಹಾಗಿದ್ದು ಎಸ್ಐಟಿ ರಚಿಸಲಾಗಿದೆ. ಸುಪ್ರೀಂ ಕೋರ್ಟ್ ಬಯಸಿದ್ರೆ ಪ್ರೊಫೆಸರ್ ಪ್ರಕರಣದಲ್ಲಿ ಎಫ್ಐಆರ್ಗೆ ತಡೆ ನೀಡೋಕೆ ಆದೇಶ ನೀಡಬಹುದಿತ್ತು. ಆದರೆ ಎಸ್ಐಟಿಗೆ ಆದೇಶಿಸಲಾಯಿತು. 14 ದಿನಗಳ ಕಾಲ ಜೈಲಿಗೆ ಕಳಿಸಲಾದ ಪ್ರೊಫೆಸರ್ ಮೊಹಮ್ಮದಾಬಾದ್ ಅವರಿಗೆ ಮಧ್ಯಂತರ ಜಾಮೀನು ನೀಡುವ ಮೂಲಕ ಸುಪ್ರೀಂ ಕೋರ್ಟ್ ಖಂಡಿತವಾಗಿಯೂ ದೊಡ್ಡ ಪರಿಹಾರ ನೀಡಿದೆ. ಆದರೆ ಈ ಪ್ರಕರಣದಲ್ಲಿ ಎಸ್ಐಟಿ ತನಿಖೆ ಯಾಕೆ ಬೇಕಿತ್ತು? ವಿಜಯ್ ಶಾ ತಮ್ಮ ಹೇಳಿಕೆಯಲ್ಲಿ ಹೇಳಿದ್ದು ಕ್ಯಾಮೆರಾದಲ್ಲಿದೆ. ಅವರು ಹೇಳಿದ ಮಾತನ್ನ ಸ್ವಯಂ ಪ್ರೇರಿತವಾಗಿ ಪರಿಗಣಿಸಿದ ಮಧ್ಯಪ್ರದೇಶದ ಹೈಕೋರ್ಟ್ ನ್ಯಾಯಮೂರ್ತಿ ಶ್ರೀಧರನ್ ಅವರು 4 ಗಂಟೆಗಳ ಒಳಗೆ ಎಫ್ಐಆರ್ ದಾಖಲಿಸೋಕೆ ಆದೇಶಿಸಿದ್ರು. ಅಡ್ವೊಕೇಟ್ ಜನರಲ್ ವಾದ ಮಂಡಿಸಿ ಸಮಯ ತೆಗೆದುಕೊಳ್ಳೋಕೆ ಪ್ರಯತ್ನಿಸಿದಾಗ ನ್ಯಾಯಮೂರ್ತಿ ಶ್ರೀಧರನ್, ನೀವು 4 ಗಂಟೆಗಳ ಒಳಗೆ ಎಫ್ಐಆರ್ ದಾಖಲಿಸಬೇಕು ಮತ್ತು ನೀವು ಅದನ್ನ ಮಾಡದೇ ಇದ್ರೆ ನಾಳೆ ಡಿಜಿಪಿ ಕ್ರಮ ಎದುರಿಸಬೇಕಾಗತ್ತೆ, ಅವರು ನ್ಯಾಯಾಲಯಕ್ಕೆ ಹಾಜರಾಗಬೇಕಾಗತ್ತೆ ಅಂತ ಎಚ್ಚರಿಸಿದ್ರು. ಎಫ್ಐಆರ್ನ ಸಾಲುಗಳು, ಭಾಷೆಯನ್ನ ಭೋಪಾಲ್ನಲ್ಲಿ ನಿರ್ಧರಿಸಲಾಯಿತು. ಮುಖ್ಯಮಂತ್ರಿ, ಡಿಜಿಪಿ ಎಲ್ಲರೂ ಒಟ್ಟಾಗಿ ನಿರ್ಧರಿಸಿದ್ರು. ಅದು ದುರ್ಬಲ ಎಫ್ಐಆರ್ ಆಗುವಂತೆ ಅದರ ಭಾಷೆ ಇತ್ತು. ಅದರ ವಿರುದ್ಧ ಮತ್ತೆ ಹೈಕೋರ್ಟ್ ಗರಂ ಆಯಿತು. ವಿಜಯ್ ಶಾ ಏನ್ ಹೇಳಿದ್ರು ಅನ್ನೋದನ್ನ ಉಲ್ಲೇಖಿಸಬೇಕು ಅಂತ ಸೂಚಿಸಿ ಛೀಮಾರಿ ಹಾಕಲಾಯಿತು. ವಿಜಯ್ ಶಾ ಸುಪ್ರೀಂ ಕೋರ್ಟ್ಗೆ ಓಡಿದ್ರು. ವಿಚಾರಣೆ ನಡೆದಾಗ ಅಲ್ಲೂ ಛೀಮಾರಿ ಹಾಕಲಾಯಿತು. ನಿಮ್ಮ ಹೇಳಿಕೆಯಿಂದ ಇಡೀ ದೇಶವೇ ನಾಚಿಕೆ ಪಡ್ತಿದೆ ಅಂತ ಹೇಳಲಾಯಿತು. ನ್ಯಾಯಮೂರ್ತಿ ಸೂರ್ಯಕಾಂತ್ ನಿಮ್ಮನ್ನ ಕ್ಷಮಿಸೋಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರು. ಕ್ಷಮೆ ಯಾಚಿಸುವ ನಿಮ್ಮ ಮನೋಭಾವ ನೋಡಿದ್ರೆ ಇವು ಮೊಸಳೆ ಕಣ್ಣೀರು ಅಂತ ತೋರುತ್ತೆ. ಯಾಕಂದ್ರೆ ನಿಮ್ಮ ಉದ್ದೇಶ ಸ್ಪಷ್ಟವಾಗಿಲ್ಲ. ನೀವು ಇಫ್ಸ್ ಅಂಡ್ ಬಟ್ಸ್ ಅಂತ ಕ್ಷಮೆ ಯಾಚಿಸ್ತಿದ್ದೀರಿ ಅಂತ ಆಕ್ಷೇಪಿಸಿದ್ರು. ವಿಜಯ್ ಶಾ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಮಾತನಾಡ್ತಿದ್ದಾರೆ. ಕರ್ನಲ್ ಸೋಫಿಯಾ ಖುರೇಶಿ ಅವರನ್ನ ಭಯೋತ್ಪಾದಕರ ಸಹೋದರಿ ಅಂತ ಹೇಳಿದ್ದಾರೆ. ಇದು ಯಾವುದೇ ಸೇನಾಧಿಕಾರಿಯ ವಿರುದ್ಧ ಮಾತ್ರವಲ್ಲ, ಇಡೀ ಸೈನ್ಯದ ವಿರುದ್ಧ ಮತ್ತು ದೇಶದ ಕೋಮು ಸಾಮರಸ್ಯದ ವಿರುದ್ಧ ಎಲ್ಲರ ವಿರುದ್ಧವಾಗಿದೆ. ಸಹೋದರತ್ವ ಮತ್ತು ಸಾಮರಸ್ಯಕ್ಕೆ ವಿರುದ್ಧವಾದ ಗಂಭೀರ ವಿಭಾಗಗಳನ್ನು ಹೈಕೋರ್ಟ್ ನ್ಯಾಯಾಧೀಶರು ನಿರ್ಧರಿಸಿದ್ದಾರೆ ಮತ್ತು ಈ ವಿಭಾಗಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಬೇಕು ಅನ್ನೋ ಸೂಚನೆ ಬಳಿಕನೂ ದುರ್ಬಲಗೊಳಿಸುವ ಪ್ರಯತ್ನ ಮಾಡಲಾಯಿತು. ಪ್ರಕರಣ ನಡೀತಿರುವಾಗ ಪೊಲೀಸರ ಉದ್ದೇಶಗಳು ಅನುಮಾನಾಸ್ಪದವಾಗಿ ಕಾಣ್ತಿರೋದ್ರಿಂದ ತನಿಖೆ ನಿಷ್ಪಕ್ಷಪಾತವಾಗಿ ನಡೆಯುವಂತೆ ಅದನ್ನ ಮೇಲ್ವಿಚಾರಣೆ ಮಾಡ್ತೀವಿ ಅಂತ ಹೈಕೋರ್ಟ್ ಹೇಳಿದೆ. ನಂತರ ಸುಪ್ರೀಂ ಕೋರ್ಟ್ ಪೀಠ ಎಸ್ಐಟಿಯನ್ನು ರಚಿಸಿತು. ಆದರೆ ಮಧ್ಯಪ್ರದೇಶ ಸರ್ಕಾರ ಹೇಳಿದಂತೆ ಮಾಡುವ
ಅಧಿಕಾರಿಗಳು ಏನ್ ತನಿಖೆ ಮಾಡ್ತಾರೆ ಅಥವಾ ಏನ್ ಮಾಡೋದಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ವಿಜಯ್ ಶಾ ಅವರನ್ನ ರಕ್ಷಿಸಲು ಪೊಲೀಸರು ಮತ್ತು ಡಿಜಿಪಿ ದುರ್ಬಲ ಎಫ್ಐಆರ್ ಅನ್ನ ದಾಖಲಿಸುತ್ತಿದ್ರು. ಎಲ್ಲವೂ ಬಹಿರಂಗವಾಗಿದ್ದಾಗ ಎಸ್ಐಟಿಯ ಅಗತ್ಯ ಇತ್ತ. ಸುಪ್ರೀಂ ಕೋರ್ಟ್ ಬಂಧನಕ್ಕೆ ತಡೆಯಾಜ್ಞೆ ನೀಡಿತ್ತು. ಈಗ ಎಸ್ಐಟಿ ಏನ್ ಕೇಳ್ತಿರಬಹುದು? ಇದರಲ್ಲಿ ವಿಧಿವಿಜ್ಞಾನದ ಪ್ರಶ್ನೆನೇ ಇಲ್ಲ. ಅವರ ಧ್ವನಿನೇ ಸ್ಪಷ್ಟವಾಗಿದೆ. ಮತ್ತವರು ಯಾವುದೇ ಮೀನಾಮೇಷವಿಲ್ಲದೆ ಕ್ಷಮೆ ಯಾಚಿಸಿದ್ರು. ಯಾರದೇ ಭಾವನೆಗಳಿಗೆ ನೋವಾಗಿದ್ರೆ ನಾನು ಕ್ಷಮೆ ಯಾಚಿಸ್ತೀನಿ ಅಂದ್ರು. ಆ ವಿಡಿಯೋದಲ್ಲಿ ಏನ್ ಹೇಳಲಾಗಿದೆಯೋ ಅದು ತನ್ನದೇ ಅಂತ ಅವರು ಒಪ್ಕೊಂಡ್ರು. ಅವರ ಕ್ಷಮೆಯಾಚನೆ ಬಗ್ಗೆನೇ ಆಕ್ಷೇಪ ಎತ್ತಿದ್ದ ಸುಪ್ರೀಂ ಕೋರ್ಟ್ ಎಸ್ಐಟಿಯನ್ನ ಯಾಕೆ ರಚಿಸಿತು? ಈಗ ಪ್ರೊಫೆಸರ್ ಮೊಹಮ್ಮದಾಬಾದ್ ಪ್ರಕರಣದಲ್ಲೂ ಎಸ್ಐಟಿ ಇಲ್ಲಿ ಅದೇ ಕೆಲಸ ಮಾಡ್ತಿದೆ. ಆ ಫೇಸ್ಬುಕ್ ಪೋಸ್ಟ್ ನಲ್ಲಿ ಎಲ್ಲವೂ ಬರೆಯಲಾಗಿದೆ. ಫೇಸ್ಬುಕ್ ಪೋಸ್ಟ್ ಯುದ್ಧದ ಬಗ್ಗೆ ಮಾತನಾಡಿತ್ತು. ಸಾಮಾನ್ಯ ಮುಸ್ಲಿಮರ ಬಗೆಗಿನ ವಾಸ್ತವ ಬೇರೆನೇ ಇದೆ ಅನ್ನೋದರ ಬಗ್ಗೆ ಹೇಳಲಾಗಿತ್ತು. ಮೇ 8ರಂದು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರೊಫೆಸರ್ ಮೊಹಮ್ಮದಾಬಾದ್ ಅವರು ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿನ ಭಯೋತ್ಪಾದಕ ಶಿಬಿರಗಳ ವಿರುದ್ಧ ಭಾರತೀಯ ಸೇನಾ ಕಾರ್ಯಾಚರಣೆಗಳ ಬಗ್ಗೆ ಮಾಧ್ಯಮಗಳಿಗೆ ವಿವರಿಸಿದ ಕರ್ನಲ್ ಸೋಫಿಯಾ ಖುರೇಶಿ ಅವರನ್ನ ಹಿಂದುತ್ವದ ಬೆಂಬಲಿಗರು ಹೊಗಳ್ತಿರೋದನ್ನ ವ್ಯಂಗ್ಯವಾಗಿ ಎತ್ತಿ ತೋರಿಸಿದ್ರು. ಬಹುಶಃ ಹಿಂದುತ್ವದ ವ್ಯಾಖ್ಯಾನಕಾರರು ಗುಂಪು ಹತ್ಯೆ, ಅನಿಯಂತ್ರಿತ ಬುಲ್ಡೋಸರ್ ದಾಳಿಗಳ ಮತ್ತು ಬಿಜೆಪಿ ಪಕ್ಷದ ದ್ವೇಷದ ರಾಜಕಾರಣದಿಂದ ಸಂತ್ರಸ್ತರಾದವರನ್ನ ಭಾರತೀಯ ಪ್ರಜೆಗಳು ಅಂತ ರಕ್ಷಿಸಬೇಕು ಅಂತ ಅಷ್ಟೇ ಗಟ್ಟಿಯಾಗಿ ಆಗ್ರಹಿಸಬಹುದು ಅಂತ ಹೇಳಿದ್ರು. ಕರ್ನಲ್ ಖುರೇಶಿ ಮತ್ತು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಅವರ ಪತ್ರಿಕಾಗೋಷ್ಠಿಗಳ ಬಾಹ್ಯ ನೋಟ ಮುಖ್ಯವಾದ್ರು. ಬಾಹ್ಯ ನೋಟ ನೆಲದ ವಾಸ್ತವಕ್ಕೆ ಬದಲಾಗಬೇಕು, ಇಲ್ಲದೆ ಇದ್ರೆ ಅದು ಕೇವಲ ಕಪಟತನ ಅಂತ ಅವರು ಪ್ರತಿಪಾದಿಸಿದ್ರು. ಯುದ್ಧದ ಮಾಹಿತಿಯನ್ನ ದೇಶದ ಎದುರಿಡೋಕೆ ಸೋಫಿಯಾ ಖುರೇಶಿ ಅವರನ್ನ ಮುಂದೆ ತಂದಿದ್ದನ್ನ ಪ್ರೊಫೆಸರ್ ಮೊಹಮ್ಮದಾಬಾದ್ ತೋರಿಕೆಯದ್ದು ಅಂತ ಕರೆದ್ರು. ಸೈನ್ಯದ ನಿರ್ಧಾರಗಳು, ಭಾರತ ಸರ್ಕಾರದ ನಿಲುವು, ಪಾಕಿಸ್ತಾನ ಭಯೋತ್ಪಾದನೆಗೆ ಆಶ್ರಯ ನೀಡೋದು, ಭಯೋತ್ಪಾದನೆಯಲ್ಲಿ ಸರ್ಕಾರ ಮತ್ತು ಸರ್ಕಾರೇತರರ ಪಾತ್ರ, ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ್ ನಿರ್ಧಾರ ಇವೆಲ್ಲವನ್ನು ಆ ಪೋಸ್ಟ್ ನಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಕೆಲವು ಪ್ರಶ್ನೆಗಳನ್ನು ಎತ್ತಲಾಗಿದೆ. ನಾವೆಲ್ಲರೂ ಪದೇ ಪದೇ ಎತ್ತುವ ಪ್ರಶ್ನೆಗಳೇ ಅವಾಗಿದೆ. ಆದರೆ ಈ ಪೋಸ್ಟ್ ಬರೆದಿದ್ದಕ್ಕಾಗಿ ಪ್ರೊಫೆಸರ್ ಮೊಹಮ್ಮದಾಬಾದ್ ಅವರನ್ನ ಬಂಧಿಸಿದ ರೀತಿ, ಅವರು ಹೇಳಿದ್ದನ್ನೆಲ್ಲ ಬಿಜೆಪಿ ಸರ್ಕಾರ ಸಾಬೀತುಪಡಿಸಿದೆ ಅನ್ನೋದಕ್ಕೆ ಪುರಾವೆಯಾಗಿದೆ. ಯಾಕಂದ್ರೆ ಅವರು ಮುಸ್ಲಿಂ, ಆದ್ರಿಂದ ಇಡೀ ಕಥೆಯನ್ನ ಅವರ ವಿರುದ್ಧ ಕಟ್ಟಲಾಗಿದೆ. ಇದೆಲ್ಲವೂ ಸುಪ್ರೀಂ ಕೋರ್ಟ್ ಬಹಿರಂಗಪಡಿಸಿದೆ. ಆದರೆ ಈಗ ಎಸ್ಐಟಿ ಏನ್ ಮಾಡುತ್ತೆ? ಎಸ್ಐಟಿ ಯಾರನ್ನ ವಿಚಾರಣೆ ಮಾಡುತ್ತೆ? ಎಸ್ಐಟಿ ತನಿಖೆಯಿಂದ ಏನ್ ಹೊರಬರುತ್ತೆ? ಈ ಪ್ರಕರಣ ಏನಾಗ್ಲಿದೆ? ಇದೊಂದು ದೊಡ್ಡ ಪ್ರಶ್ನೆ. ಅಲ್ಲದೆ ಮುಖ್ಯ ಪ್ರಶ್ನೆ ಏನು ಅಂತಂದ್ರೆ, ಸುಪ್ರೀಂ ಕೋರ್ಟ್ ಆ ಎಫ್ಐಆರ್ ಅನ್ನ ಯಾಕೆ ರದ್ದುಗೊಳಿಸ್ತಿಲ್ಲ? ಎಫ್ಐಆರ್ಗೆ ತಡೆಯಾಜ್ಞೆ ಯಾಕೆ ಇಲ್ಲ ಅನ್ನೋದು. ಸುಪ್ರೀಂ ಕೋರ್ಟ್ ಈ ರೀತಿ ಯಾಕೆ ಆದೇಶ ನೀಡ್ತು ಅನ್ನೋದೇ ನಿಗೂಢ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.